ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರಾಜ್ ಇಂಡಸ್ಟ್ರೀಸ್ ಈ ಕಂಪನಿಯ ಸ್ಟಾಕ್ ರೀಸೆಂಟ್ ಆಗಿ 650ರ ಹೈ ಅನ್ನು ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. 450ರ ಲೆವೆಲ್ನಿಂದ ಸ್ಟಾಕ್ ಮತ್ತೆ ರಿಕವರ್ ಆಗ್ತದೆ. ಹಾಗೆ ಈ ಒಂದು ಕಂಪನಿ ಯಾವಾಗೆಲ್ಲ ಯೂನಿಯನ್ ಬಜೆಟ್ ಅನೌನ್ಸ್ಮೆಂಟ್ ಇರುತ್ತೆ ಆಗೆಲ್ಲ ಫೋಕಸ್ನಲ್ಲಿ ಇರುತ್ತೆ. ಗೌರ್ಮೆಂಟ್ನ ಕಡೆಯಿಂದ ಹೊಸದಾಗಿ ಬಯೋಟೆಕ್ನಾಲಜಿ ರಿಲೇಟೆಡ್ ಯಾವುದಾದ್ರೂ ಒಂದು ಅನೌನ್ಸ್ಮೆಂಟ್ ಬಂದರೆ ಈ ಒಂದು ಸ್ಟಾಕ್ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಪ್ರಾಜ್ ಇಂಡಸ್ಟ್ರೀಸ್ ಮೇಜರ್ ಆಗಿ ಒಂದು ಬಯೋಟೆಕ್ನಾಲಜಿ ಕಂಪನಿ ಆಗಿರ್ತಾರೆ. ಪ್ರಾಜ್ ಇಂಡಸ್ಟ್ರೀಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದ ಮೊದಲ 5-6 ವರ್ಷ ಒಂದು ಪೆನ್ನಿ ಸ್ಟಾಕ್ ಆಗಿ ಟ್ರೇಡ್ ಆಗ್ತಿತ್ತು. 10 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ಲೋ ಆಗಿ ರಿಕವರ್ ಆಗಿ ಕೋವಿಡ್ ಟೈಮ್ನಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಅಪ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಕೋವಿಡ್ ಸಂದರ್ಭದಲ್ಲಿ ಪ್ರಾಜ್ ಇಂಡಸ್ಟ್ರೀಸ್ 70 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. 650ರ ಹೈ ಕೂಡ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಪ್ರಾಜ್ ಇಂಡಸ್ಟ್ರೀಸ್ 1983ರಲ್ಲಿ ಪ್ರಾರಂಭವಾದಂಥ ಕಂಪನಿ. ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಇದೊಂದು ಬಯೋಟೆಕ್ನಾಲಜಿ ಕಂಪನಿ ಆಗಿರುತ್ತೆ. ಹಾಗೆ ಇಂಜಿನಿಯರಿಂಗ್ ಸರ್ವಿಸಸ್ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಮೇಜರ್ ಆಗಿ 3 ಸೆಗ್ಮೆಂಟ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಬಯೋ ಎನರ್ಜಿ ಮೊದಲನೇ ಸೆಗ್ಮೆಂಟ್ ಆಗಿರುತ್ತೆ. ಈ ಒಂದು ಸೆಗ್ಮೆಂಟ್ನಿಂದ 77% ರೆವೆನ್ಯೂನ ಕಂಪನಿ ಜನರೇಟ್ ಮಾಡ್ತಾರೆ. ಬಯೋ ಎನರ್ಜಿ ಸೆಗ್ಮೆಂಟ್ನಲ್ಲಿ ಕಂಪನಿ ಬಹಳಷ್ಟು ಕ್ಲೈಂಟ್ಗಳನ್ನು ಹೊಂದಿದ್ದಾರೆ. ಬಯೋ ಎನರ್ಜಿ ಸೆಗ್ಮೆಂಟ್ ಅಂತ ಬಂದಾಗ ಎಥನಾಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ರೆ ಅವ್ರಿಗೆ ಪ್ಲಾಂಟ್ಗಳನ್ನು ಸೆಟಪ್ ಮಾಡಿ ಕೊಡ್ತಾರೆ. ಹಾಗೆಯೇ ಕಂಪ್ರೆಸ್ಡ್ ಬಯೋಗ್ಯಾಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೂನಿಟ್ಗಳನ್ನು ಕೂಡ ಕಂಪನಿ ಸೆಟಪ್ ಮಾಡ್ತಾರೆ. ವರ್ಲ್ಡ್ ವೈಡ್ ಈ ಕಂಪನಿಗೆ 1000ಕ್ಕೂ ಹೆಚ್ಚಿನ ಕ್ಲೈಂಟ್ಸ್ಗಳು ಇದ್ದಾರೆ. 100ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಪ್ರೆಸೆನ್ಸ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. 5 ಕಾಂಟಿನೆಂಟ್ನಲ್ಲಿ ಕಂಪನಿ ಬಿಸ್ನೆಸ್ ಅನ್ನು ಮಾಡ್ತಾರೆ. 400ಕ್ಕೂ ಹೆಚ್ಚಿನ ಪೇಟೆಂಟ್ಸ್ಗಳನ್ನು ಕಂಪನಿ ಫೈಲ್ ಮಾಡಿದ್ದಾರೆ. ಪೇಟೆಂಟ್ಸ್ ಅಂದಾಗ ತಮ್ಮದೇ ಆದ ಪ್ರಾಡಕ್ಟ್ಸ್ಗಳನ್ನು ಇವರು ರಿಸರ್ಚ್ ಮಾಡಿ ಅದನ್ನು ಡೆವಲಪ್ ಮಾಡ್ತಾರೆ. ತಮ್ಮ ಪ್ರಾಡಕ್ಟನ್ನು ಪೇಟೆಂಟ್ ಮಾಡಿಸ್ತಾರೆ. ಸೊ ಆ ಪ್ರಾಡಕ್ಟ್ಸನ್ನು ಬೇರೆ ಯಾವುದೇ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಟೆಕ್ನಾಲಜಿಯನ್ನು ಬಳಸ್ಕೊಂಡು ತಮ್ಮ ಪ್ರಾಡಕ್ಟ್ಸ್ಗಳ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾರೆ. ತಮ್ಮದೇ ಆದ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯೂನಿಟ್ ಕೂಡ ಇದೆ. R&D ಯೂನಿಟ್ನಲ್ಲಿ ಪ್ರಾಡಕ್ಟ್ಸ್ಗಳ ರಿಸರ್ಚ್ ಆಗುತ್ತೆ. ಆ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಡೆವಲಪ್ ಮಾಡ್ತಾರೆ. ಹಾಗೆ ಎರಡನೇದಾಗಿ ಹೈ ಪ್ಯೂರಿಟಿ ಸೊಲ್ಯೂಷನ್ ಸೆಗ್ಮೆಂಟ್ನಲ್ಲಿ ಕೂಡ ಕಂಪನಿ ಕೆಲಸ ಮಾಡ್ತಾರೆ. ವಾಟರ್ ಸಿಸ್ಟಮ್ಸ್ಗಳನ್ನು ಡೆವಲಪ್ ಮಾಡೋದು, ಮಾಡ್ಯುಲರ್ ಪ್ರೋಸೆಸ್ ಸಿಸ್ಟಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಕೂಡ ಕಂಪನಿಯ ಬಿಸ್ನೆಸ್ ಆಗಿದೆ. ಬಟ್ ಈ ಒಂದು ಸೆಗ್ಮೆಂಟ್ನಿಂದ ಕೇವಲ 7% ರೆವೆನ್ಯೂ ಮಾತ್ರ ಜನರೇಟ್ ಆಗ್ತದೆ. ಮೇಜರ್ ಬಿಸ್ನೆಸ್ ಬಯೋ ಎನರ್ಜಿ ಸೆಗ್ಮೆಂಟ್ ಆಗಿರುತ್ತೆ. ಹಾಗೆ ಇಂಜಿನಿಯರಿಂಗ್ ಬಿಸ್ನೆಸ್ನಿಂದ ಕೂಡ ಸಾಕಷ್ಟು ರೆವೆನ್ಯೂನ ಕಂಪನಿ ಜನರೇಟ್ ಮಾಡ್ತಿದ್ದಾರೆ. ಈ ಸೆಗ್ಮೆಂಟ್ನಲ್ಲಿ ಫಾರ್ಮಾ ಸೆಕ್ಟರ್ನ ಕಂಪನಿಗಳು ಹಾಗೆ ಬ್ರೇವರಿ ಮತ್ತು ಬೆವರೇಜ್ ಸೆಗ್ಮೆಂಟ್ನ ಕಂಪನಿಗಳಿಗೆ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ಗಳನ್ನು ಕಂಪನಿ ಪ್ರೊವೈಡ್ ಮಾಡ್ತಾರೆ. 2024ರ ಫಿನಾನ್ಷಿಯಲ್ ಇಯರ್ನ 3ನೇ ಕ್ವಾರ್ಟರ್ ವೇಳೆಗೆ ಇವರ ಟೋಟಲ್ ಆರ್ಡರ್ ಬುಕ್ 39,500 ಮಿಲಿಯನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇನ್ನು $10,370 ಮಿಲಿಯನ್ ಆರ್ಡರ್ ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಪ್ರಾಜ್ ಇಂಡಸ್ಟ್ರೀಸ್ಗೆ 40 ವರ್ಷದ ಲೆಗಸಿ ಇದೆ. ಒಳ್ಳೆ ಒಂದು ಕ್ಲೈಂಟ್ ಬೇಸನ್ನು ಹೊಂದಿದ್ದಾರೆ. 1000ಕ್ಕೂ ಹೆಚ್ಚಿನ ಕ್ಲೈಂಟ್ಸ್ ವರ್ಲ್ಡ್ ವೈಡ್ ನೋಡೋದಕ್ಕೆ ಸಿಗ್ತಾರೆ. ಭಾರತದಲ್ಲಿ ತ್ರಿವೇಣಿ ಇಂಜಿನಿಯರಿಂಗ್, ಬಲರಾಂಪುರ್ ಚೀನಿ, IOCL, BPCL, HPCL ಇವರ ಮೇಜರ್ ಕ್ಲೈಂಟ್ಸ್ ಆಗಿರ್ತಾರೆ. ಹಾಗೆಯೇ ಫಾರ್ಮಾ ಸೆಕ್ಟರ್ನಿಂದ ಕೂಡ ಬಹಳಷ್ಟು ಕ್ಲೈಂಟ್ಗಳನ್ನು ಕಂಪನಿ ಹೊಂದಿದ್ದಾರೆ. ಕೆಮಿಕಲ್ ಸೆಕ್ಟರ್ನಲ್ಲಿ ಕೂಡ ಬಹಳಷ್ಟು ಕ್ಲೈಂಟ್ಗಳು ಈ ಕಂಪನಿಯ ಕಸ್ಟಮರ್ಸ್ ಆಗಿರ್ತಾರೆ. 1800ಕ್ಕೂ ಹೆಚ್ಚಿನ ಎಂಪ್ಲಾಯೀಸ್ಗಳು ಇವರ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. 90ಕ್ಕೂ ಹೆಚ್ಚಿನ ರಿಸರ್ಚ್ ಸೈಂಟಿಸ್ಟ್ಗಳನ್ನು ಕಂಪನಿ ಹೊಂದಿದೆ. 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. 400ಕ್ಕೂ ಹೆಚ್ಚಿನ ಪೇಟೆಂಟ್ಸ್ಗಳನ್ನು ಫೈಲ್ ಮಾಡಿದರೆ. 40% ಬಿಸ್ನೆಸ್ ಏನಿದೆ ರಿಪೀಟೆಡ್ ಕಸ್ಟಮರ್ಸ್ಗಳ ಕಡೆಯಿಂದ ಬರುತ್ತೆ. ಹಾಗೆ ವರ್ಲ್ಡ್ ವೈಡ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಕಂಪನಿ ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರೆಸೆನ್ಸ್ ಇದ್ದು ಎಲ್ಲ ಕಡೆಯಲ್ಲಿ ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಅನ್ನ ಕಂಪನಿ ಹೊಂದಿದ್ದಾರೆ. ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದೆ ಯೂನಿಯನ್ ಬಜೆಟ್ನ ವೇಳೆಯಲ್ಲಿ ಕಂಪನಿ ಫೋಕಸ್ನಲ್ಲಿ ಇರುತ್ತೆ ಅಂತ. ಅದಕ್ಕೆ ರೀಸನ್ ಇವರು ಎಥನಾಲ್ ಪ್ಲಾಂಟ್ಗಳನ್ನು ಸೆಟಪ್ ಮಾಡ್ತಾರೆ. ಹಾಗೆ ಗೌರ್ಮೆಂಟ್ನ ಉದ್ದೇಶ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ 25% ಬಯೋಫ್ಯೂಯಲ್ಸ್ ಅಂದರೆ ಎಥನಾಲನ್ನು ಬ್ಲೆಂಡ್ ಮಾಡಬೇಕು ಅನ್ನೋದು ಆಗಿರುತ್ತೆ. ಈಗ ಸದ್ಯಕ್ಕೆ ಗೌರ್ಮೆಂಟ್ 10% ಬ್ಲೆಂಡಿಂಗನ್ನು ಮಾಡ್ತಿದ್ದಾರೆ. 2026ರ ಫಿನಾನ್ಷಿಯಲ್ ಇಯರ್ನ ವೇಳೆಗೆ ಪೆಟ್ರೋಲ್ನಲ್ಲಿ 25% ಎಥನಾಲ್ ಮಿಕ್ಸ್ ಮಾಡುವಂಥ ಪ್ಲಾನ್ಸನ್ನು ಗೌರ್ಮೆಂಟ್ ಹೊಂದಿದ್ದಾರೆ. ಆದ್ದರಿಂದ ಬಹಳಷ್ಟು ಶುಗರ್ ಪ್ರೊಡ್ಯೂಸಿಂಗ್ ಕಂಪನಿಗಳು ಎಥನಾಲ್ ಪ್ರೊಡಕ್ಷನನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಥನಾಲ್ ಪ್ಲಾಂಟ್ನ ಅವಶ್ಯಕತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಥನಾಲ್ ಪ್ಲಾಂಟ್ಸ್ಗಳು ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಯೂನಿಯನ್ ಬಜೆಟ್ ಟೈಮ್ನಲ್ಲಿ ಫೋಕಸ್ನಲ್ಲಿ ಇರುತ್ತೆ. ಸೊ ಡಿಸೆಂಬರ್ ತಿಂಗಳಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರೋದಕ್ಕೆ ಮೇಜರ್ ರೀಸನ್ ಗೌರ್ಮೆಂಟ್ ಒಂದು ಡೈರೆಕ್ಷನನ್ನು ಕೊಟ್ಟಿದ್ರು. ಶುಗರ್ ಕೇನನ್ನು ಬಳಸ್ಕೊಂಡು ಎಥನಾಲ್ ಪ್ರೊಡಕ್ಷನನ್ನು ಸ್ಟಾಪ್ ಮಾಡಬೇಕು. ಯಾಕೆ ಅಂದರೆ ಶುಗರ್ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ. ಹಾಗೆ ಶುಗರ್ ಶಾರ್ಟೇಜ್ ಕೂಡ ಬರ್ತಿದೆ. ಆ ಒಂದು ರೀಸನ್ನಿಂದ ಎಥನಾಲ್ ಪ್ರೊಡಕ್ಷನನ್ನು ಸ್ಟಾಪ್ ಮಾಡಿ ಶುಗರ್ ಕೇನನ್ನು ಬಳಸ್ಕೊಂಡು ಕೇವಲ ಶುಗರ್ ಪ್ರೊಡಕ್ಷನನ್ನು ಮಾತ್ರ ಮಾಡಬೇಕು. ಪ್ರೈಸಸನ್ನು ಕಂಟ್ರೋಲ್ನಲ್ಲಿ ಇಡಬೇಕು ಅಂತ ಗೌರ್ಮೆಂಟ್ ಡೈರೆಕ್ಷನನ್ನು ಕೊಟ್ಟಿದ್ರು. ಪ್ರಾಜ್ ಇಂಡಸ್ಟ್ರೀಸ್ನ ಫಂಡಮೆಂಟಲ್ಸನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಮಾರ್ಕೆಟ್ ಕ್ಯಾಪ್ 10,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ.
ಕರೆಂಟ್ ಪ್ರೈಸ್ 524. 34ರ ಪಿ ಯಲ್ಲಿ ಕಂಪನಿ ಟ್ರೇಡ್ ಆಗ್ತಾ ಇದೆ. ಇಂಡಸ್ಟ್ರಿ ಪಿ 44ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ ಪಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಪ್ರಾಜ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತದೆ. ಒಳ್ಳೆ ಒಂದು ROCE ROE ನಮಗೆ ನೋಡೋದಕ್ಕೆ ಸಿಗುತ್ತೆ. ಬುಕ್ ವ್ಯಾಲ್ಯೂ 60ರ ಅರೌಂಡಲ್ಲಿ ಇದೆ. ಸೊ ಬುಕ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ನಮಗೆ ಪ್ರೈಸ್ ಕಾಣಿಸುತ್ತೆ. ಸೊ ಹೆಚ್ಚಿನ ಒಂದು ಡೆಟ್ ಇಲ್ಲ, ಸಾಲ ಕಡಿಮೆ ಕಾಣಿಸುತ್ತೆ. ಕೇವಲ 37 ಕೋಟಿಯಷ್ಟು ಡೆಟ್ ಅನ್ನ ಮಾತ್ರ ಕಂಪನಿ ಹೊಂದಿದೆ. ಒಂದು ನೆಟ್ ಡೆಟ್ ಫ್ರೀ ಕಂಪನಿ ಕೂಡ ಪ್ರಾಜ್ ಇಂಡಸ್ಟ್ರೀಸ್ ಆಗಿರ್ತಾರೆ. ಪ್ರಾಜ್ ಇಂಡಸ್ಟ್ರೀಸ್ನ ಕಾಂಪಿಟೇಟರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕಾಂಪಿಟೇಟರ್ಸ್ಗಳ ಪಿ ನಮಗೆ 60ರಿಂದ 100ರವರೆಗೂ ನೋಡೋದಕ್ಕೆ ಸಿಗುತ್ತೆ. ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಪ್ರಾಜ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತದೆ. ಇಲ್ಲಿ ಲಿಸ್ಟ್ ಆಗಿರುವಂತಹ ಕಾಂಪಿಟೇಟರ್ಸ್ಗಳನ್ನ ಡೈರೆಕ್ಟ್ ಆಗಿ ಪ್ರಾಜ್ ಇಂಡಸ್ಟ್ರಿ ಜೊತೆಯಲ್ಲಿ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಪ್ರಾಜ್ ಇಂಡಸ್ಟ್ರೀಸ್ ಕೆಲಸ ಮಾಡುವಂತಹ ಕೆಲವೊಂದಿಷ್ಟು ಸೆಗ್ಮೆಂಟ್ನಲ್ಲಿ ಥರ್ಮ್ಯಾಕ್ಸ್, ಜುಪಿಟರ್ ವ್ಯಾಗನ್ಸ್, ಜ್ಯೋತಿ CNC ಈ ಎಲ್ಲ ಕಂಪನಿಗಳು ಕೂಡ ಕೆಲಸ ಮಾಡ್ತಾರೆ. ಆದ್ರಿಂದ ಈ ಕಂಪನಿಗಳನ್ನ ಪ್ರಾಜ್ ಇಂಡಸ್ಟ್ರೀಸ್ನ ಕಾಂಪಿಟೇಟರ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಪ್ರಾಜ್ ಇಂಡಸ್ಟ್ರೀಸ್ ಈಗ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಪ್ರಾಜ್ ಇಂಡಸ್ಟ್ರೀಸ್ನ ಫಿನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕಳೆದ 5-6 ಕ್ವಾರ್ಟರ್ಗಳಿಂದ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇವರ ಸೇಲ್ಸ್ನಲ್ಲಿ ಒಳ್ಳೆ ಒಂದು ಗ್ರೋತ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ 2023ಕ್ಕೆ ಕಂಪೇರ್ ಮಾಡಿದಾಗ 2024ರ ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ ಸೇಲ್ಸ್ ಅಥವಾ ರೆವೆನ್ಯೂ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಹಾಗೆಯೇ ಪ್ರಾಫಿಟ್ಸ್ ಕೂಡ ಸ್ವಲ್ಪ ಫಾಲ್ ಆಗ್ತಾ ಬರ್ತಾ ಇದೆ. 88 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ 2023ರ ಮಾರ್ಚ್ನಲ್ಲಿ ಡಿಕ್ಲೇರ್ ಮಾಡಿದ್ರು. ಈ ಒಂದು ಕ್ವಾರ್ಟರ್ ಅಂದ್ರೆ 2024ರ ಕ್ವಾರ್ಟರ್ 4ನ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಡಿಸೆಂಬರ್ 2023ರಲ್ಲಿ 70 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 2023ಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ಫಾಲ್ ಆಗಿದೆ. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರಮೋಟರ್ಸ್ಗಳ ಬಳಿಯಲ್ಲಿ 33% ಸ್ಟೇಕ್ ಇದೆ. FIIಸ್ಗಳ ಬಳಿಯಲ್ಲಿ 19% ಸ್ಟೇಕ್ ನೋಡೋದಕ್ಕೆ ಸಿಗುತ್ತೆ. ಕಳೆದ 2 ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಸ್ಟೇಕ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ DIIs ಕೂಡ ಕಂಟಿನ್ಯೂಸ್ ಆಗಿ ತಮ್ಮ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಹೆಚ್ಚಾಗಿ ಮ್ಯೂಚುವಲ್ ಫಂಡ್ಗಳು ಪ್ರಾಜ್ ಇಂಡಸ್ಟ್ರೀಸ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಾರೆ. ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ಗಳ ಬಳಿಯಲ್ಲಿ ಕೂಡ 35% ಸ್ಟೇಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಬಂದಾಗ ಅದರಲ್ಲಿ HNIs ಕೂಡ ನೋಡೋದಕ್ಕೆ ಸಿಗ್ತಾರೆ. ಹಾಗೆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇಂಡಿಯನ್ ಆಯಿಲ್ ನ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಂಡಿಯನ್ ಆಯಿಲ್ ನ ಫ್ಯೂಯಲ್ ನಲ್ಲಿ ಬಯೋಫ್ಯೂಯಲ್ ಬ್ಲೆಂಡಿಂಗ್ ಇದರ ಒಂದು ಮೇಜರ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದೇ ರೀತಿಯಲ್ಲಿ HPCL, BPCL ನ ಜೊತೆಯಲ್ಲಿ ಕೂಡ ಕಂಪನಿ ಪಾರ್ಟ್ನರ್ಶಿಪ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಗೌರ್ಮೆಂಟ್ ನ ಒಂದು ಆಬ್ಜೆಕ್ಟಿವ್ ಏನಿದೆ 2046ರ ವೇಳೆಗೆ ನೆಟ್ ಝೀರೋ ಆಪರೇಷನಲ್ ಎಮಿಷನ್ ಅನ್ನ ಮಾಡಬೇಕು ಅನ್ನೋದು. ಅದಕ್ಕೆ ಪ್ರಾಜ್ ಇಂಡಸ್ಟ್ರೀಸ್ ಕೂಡ ಕೆಲಸ ಮಾಡ್ತಿದ್ದಾರೆ. ಒಂದು ಸಸ್ಟೈನಬಲ್ ಕಂಪನಿಯಾಗಿ ಎಮರ್ಜ್ ಆಗಿದ್ದಾರೆ. ಸೊ ಫ್ಯೂಚರ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ 2028, 2030ರವರೆಗೂ ಬಿಸ್ನೆಸ್ ನ ಮೇಲೆ ಯಾವುದೇ ರೀತಿಯ ಹೆಚ್ಚಿನ ಇಂಪ್ಯಾಕ್ಟ್ ಇರೋದಿಲ್ಲ. ಬಟ್ ಈಗ ಗೌರ್ಮೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಮೇಲೆ ಕೂಡ ಹೆಚ್ಚಿನ ಒಂದು ಫೋಕಸ್ ಅನ್ನ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ಸೇಲ್ಸ್ ಕೂಡ ಇಂಪ್ರೂವ್ ಆಗ್ತಿದೆ. ಸೊ 2030ರ ವೇಳೆಗೆ ಯಾವ ರೀತಿಯ ಒಂದು ಸಿಚುವೇಶನ್ ಇರುತ್ತೆ ಅದನ್ನ ಈಗ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗ್ಬೋದು. ಸೊ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಅಟ್ರಾಕ್ಟ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನೇ ಪರ್ಚೇಸ್ ಮಾಡಿದ್ರೆ ಆಗ ಪ್ರಾಜ್ ಇಂಡಸ್ಟ್ರೀಸ್ ನ ಬಿಸ್ನೆಸ್ ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಯಾಕೆ ಅಂದ್ರೆ ಬಯೋಫ್ಯೂಯಲ್ ಸೆಗ್ಮೆಂಟ್ ನಿಂದಾನೇ ಹೆಚ್ಚಿನ ಒಂದು ರೆವೆನ್ಯೂಸ್ ಅನ್ನ ಕಂಪನಿ ಜನರೇಟ್ ಮಾಡ್ತಿದ್ದಾರೆ. ಬೇರೆ ಬೇರೆ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಹೆಚ್ಚಿನ ಒಂದು ಬಿಸ್ನೆಸ್ ಬಯೋಫ್ಯೂಯಲ್ ಸೆಗ್ಮೆಂಟ್ ಅಲ್ಲೇ ಆಗೋದು. ಆದ್ರಿಂದ 2030ರ ನಂತರ ಯಾವ ರೀತಿಯಲ್ಲಿ ಬಿಸ್ನೆಸ್ ಟ್ರಾನ್ಸಿಷನ್ ಅನ್ನ ಮಾಡ್ತಾರೆ ಅದು ತುಂಬಾನೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ 2030ರವರೆಗೂ ಬಿಸ್ನೆಸ್ ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮುಂದಿನ 5-6 ವರ್ಷಗಳಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಪ್ರಾಜ್ ಇಂಡಸ್ಟ್ರೀಸ್ ಕೂಡ ಒಂದು ಆಪ್ಷನ್ ಆಗ್ಬೋದು. ಸೊ 500ರ ಅರೌಂಡಲ್ಲಿ ಪ್ರಾಜ್ ಇಂಡಸ್ಟ್ರೀಸ್ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದಾಗುತ್ತೆ. ಸೊ ಎಲೆಕ್ಷನ್ ರಿಸಲ್ಟ್ನ ನಂತರ ಸ್ವಲ್ಪ ಅಪ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಪ್ರಾಜ್ ಇಂಡಸ್ಟ್ರೀಸ್ನಲ್ಲಿ ಇರುತ್ತೆ. ಬಟ್ ಒಂದು ಸಡನ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. 650ರಿಂದ 680ರ ಟಾರ್ಗೆಟ್ಸ್ ಬ್ರೋಕರೇಜ್ಗಳ ಕಡೆಯಿಂದ ಇದೆ. ಆ ಒಂದು ಲೆವೆಲ್ವರೆಗೂ ಪ್ರಾಜ್ ಇಂಡಸ್ಟ್ರೀಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ಏನಿದೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳಿಗೆ ಪ್ರಾಜ್ ಇಂಡಸ್ಟ್ರೀಸ್ನ ಬಿಸ್ನೆಸ್ನ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ವಿಡಿಯೋ ಆಗಿರುತ್ತೆ. ಪ್ರಾಜ್ ಇಂಡಸ್ಟ್ರೀಸ್ ಸ್ಟಾಕನ್ನು ನಾನಿಲ್ಲಿ ರೆಕಮೆಂಡ್ ಮಾಡ್ತಿಲ್ಲ. ನೀವು ನಿಮ್ಮದೇ ಆದ ಸ್ಟಡಿಯನ್ನು ಮಾಡಬೇಕಾಗತ್ತೆ. ಆ ಸ್ಟಡಿ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ಗಳನ್ನು ಮಾಡಬೇಕಾಗತ್ತೆ. ಪ್ರಾಜ್ ಇಂಡಸ್ಟ್ರೀಸ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.